ಅವರು ಪೊಲೀಸರು ಬಂದ್ರ ವಿಚಾರ ಮಾಡ್ತಾರ. ಅದ್ರ ಸಂಬಂಧ ನೀವ್ಯಾಕಿಬ್ರು ಗಂಡ ಇಂತ ಬಿಟ್ಟು ನಿಂದ್ರಕತ್ತೀರಿ? ಹೋಗ್ರಿ. ಅತ್ತೀರ ಇರ್ಲಿ ತಡ್ರಿ, ಇವರು ಪೊಲೀಸರು ಬಂದಾಗ ಇವ್ರು ಇರಬೇಕು. ಅದು ಹೆಂಗೆ ಇವ್ರು ಹೋಗ್ಬಿಡ್ತಾರ? ಅಪರಾಧ ಹಾಕಿರೋದು ಈಕಿ ಮ್ಯಾಗ. ಮತ್ತು ಯಾರಿಗೂ ಎಲ್ಲಾರ ಅನುಮಾನ ಐತಿರ ಅಂತ ನಾ ಕೇಳಿದ್ರ, ಮತ್ತು ಪೊಲೀಸರು ಈಗ ಇರಬೇಕು. ಅಲ್ಲ ರಾಜು, ಪೊಲೀಸ್ರು ಏನ್ರ ಬಂದ್ರ ಮತ್ತು ನಮ್ಮ ಮರ್ಯಾದೆ ಹೋಗುತ್ತಪ್ಪ. ನೀನೇನು ಅದಕ್ಕೆ ರೀ ಅದಕ್ಕೆಮ್ಮ, ಅದಕ್ಕೆ ಪೊಲೀಸರನ್ನ ನಾನು ಸಿವಿಲ್ ಡ್ರೆಸ್ನೇ ಬಾರ್ರಿ ಅಂತ ಹೇಳೀನಿ. ಅದಕ್ಕೆ ಅವ್ರು ಸಿಲ್ವಿ ಡ್ರೆಸ್ನೇ ಬರ್ತಾರೆ. ಆರಾಮಾಗಿ ಸಿವಿಲ್ ಡ್ರೆಸ್ನೇ ಬಂದು ಎನ್ಕ್ವೈರಿ ಮಾಡಿ ಹೋಗ್ತಾರೆ. ನೀವು ತಲೆ ಕೆಡ್ಸ್ಕೊಬೇಡ್ರಿ, ಆರಾಮಾಗಿರ್ರಿ. ನಿಮ್ಮ ನಕ್ಲೆಸ್ ಸಿಕ್ತಂತ ತಿಳ್ಕೊಳ್ರಿ. ಇನ್ನು ಕೇಸ್ ನನ್ನ ಹೆಂಡತಿ ತಗೊಂಡಿದ್ಲ ಅಂದ್ರೆ ನನ್ನ ಹೆಂಡತಿಗೆ ಈ ಮನೆಗೆ ಇವತ್ತು ಲಾಸ್ಟ್ ದಿನ ಅಂತ ತಿಳ್ಕೊರಿ ನೀವು. ಅಯ್ಯೋ, ಕಳೆದೇ ಇರೋ ನಕ್ಲೆಸ್ಸು, ಬಿಲ್ ಕೊಡು. ಯಾ ನಕ್ಲೆಸ್ಸು ಏನು ಅಂದ್ರೆ ಹೆಂಗೆ? ಹಾಂ, ಈಕೆ ಹತ್ರ ಯಾವುದರ ನಕ್ಲೆಸ್ ಐತೇನ ಅದ ನನ್ನ ನಕ್ಲೆಸ್ ಅಂದ್ಬಿಡ್ಲಾ? ಹಾಂ 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 ಹಾಂ, ಹಂಗೆ ಮಾಡ್ತೀನಿ ಅಂದ್ರೆ ನಾನು ಬದುಕಿಂತೀನಿ, ಇಲ್ಲ ಅಂದ್ರೆ ಸಾತಿಲ್ಲ. ಹಾಂ, ಈಕೆ ಹತ್ರ ಒಂದು ಕಾಸಿನ ಸರ ಐತಲ್ಲ, ಅದು ನಂದು ಅಂತ ಹೇಳ್ತೀನಿ. ಒಟ್ನಾಗ ಇವರಿಬ್ರು ಗಂಡ ಇಂತಿ ಖುಷಿಯಿಂದ ಓಡಾಡೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಪರಮಾತ್ಮ ನೀನೇ ಕಾಪಾಡ್ಬೇಕಪ್ಪ. ಯಾರದ್ರಿ ಮನ್ಯಾಗ? ಬನ್ನಿ ಸರ್. ಯವ್ವ ಇದು ಪೊಲೀಸ್ ಅಪ್ನ? ಅಯ್ಯಯ್ಯಯ್ಯಯ್ಯ, ಬೆಣ್ಣಿದ್ದಂಗದನಲ್ಲೋ ತಂದೆ. ಅದು ಯಾವ್ದು ದೇಶದಂತ ನೋಡ್ತಿರ್ತೀಯಲ್ಲ ನೀನು ಸುಮಿ. ಅವ ಇದ್ದಂಗದ ನೋಡಿವ, ಕೊರಿಯನ್ ಹುಡುಗ. ಏಟ್ ಉದ್ದ, ಏಟ್ ತೆಳ್ಳಗ. ಯವ್ವ ನಾನೇನ್ರ ವಯಸ್ಸಿನಾಗ ಇದ್ದಿದ್ನಂದಿದ್ರೆ. ಯಪ್ಪ, ನಿನಗೆ ಕನ್ನಡ ಬರುತ್ತನೋ? ಅಮ್ಮಾರ, ನನಗೆ ಕನ್ನಡ ಬರುತ್ತ್ರಿ. ನಮ್ಮ ಮನೆಗೆ ಎಲ್ಲರೂ ಬೆಳ್ಳಗನ ಅದಾರ, ಹಂಗಾಗಿ ನಾನು ಬೆಳ್ಳಗದೀನಿ ಅಷ್ಟ. ಈಗ ಇದು ಸ್ಟೈಲ್ ಮತ್ತು ನಾವು ಮಾಡಕತ್ತೀವಿ ಎಲ್ಲರೂ. ಅದು ಬಿಡ್ರಿ, ಅಂದಂಗೆ ಫೋನ್ ಮಾಡಿ ಕರೆದ್ರು. ನಾವು ಅದಕ್ಕೆ ಸಿವಿಲ್ ಡ್ರೆಸ್ನೇ ಬರ್ರಿ ಅಂತ. ಯಾಕಂದ್ರೆ ನನಗೂ ಮತ್ತು ರಾಜುಗೂ ಭಾಳ ಫ್ರೆಂಡ್ಶಿಪ್ ಇರೋದ್ರಿಂದ ನಾನು ಬರಬೇಕಾಯ್ತು. ಹಾಂ ಸರ, ನೀವು ನೋಡ್ರಿ, ರಾಜು ನಿಮ್ಮ ಫ್ರೆಂಡ್ ಅಂತಂದು ಮತ್ತೆ ನಿನಗೆ ಅನ್ಯಾಯ ಮಾಡಬೇಡ್ರಿ. ಏನಮ್ಮ ಮಾತಾಡ್ತೀನಿ ನೀನು? ನಿನಗೆ ಎದಕ್ಕಮ್ಮ ನಾನು ಅನ್ಯಾಯ ಮಾಡ್ತೀನಿ? ನನ್ನ ಡ್ಯೂಟಿ ಇರುತ್ತಮ್ಮ. ನಾನೇನಾರ ನಿನಗೊಂದು ಅವ್ರಿಗೊಂದು ಮಾಡಿದ್ರೆ ನೀ ಕಂಪ್ಲೇಂಟ್ ಕೊಟ್ರೆ ನನ್ನ ಕೆಲಸ ಹೋಗ್ತೈತಿ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಬೇಡ. ಈಗ ನಾನು ಕೇಸ್ ಕೇಳಕ್ಕೆ ಬಂದಿನಲ್ಲ, ಸಹಕರಿಸೋದು ಕಲಿ. ಹೇಳ್ರಿ ಇದಕ್ಕೆ ಏನಾತಂತ ಹೇಳಿ. ಹೇಳ್ರಮ್ಮ, ಏನಾಯ್ತು? ಅದೇನಾತಂದ್ರಿ, ಇಷ್ಟಾತ್ ನೋಡ್ರಿ. ಈಗ ನನ್ನ ನಕ್ಲೆಸ್ ಕಾಣವಲ್ದು. ನನಗೆ ಇಕ್ಕಿ ಮ್ಯಾಗ ಅನುಮಾನ, ಪ್ರಿಯಾನ್ ಮ್ಯಾಗ. ಹುಳಿಸ್ಕೊಡ್ರಿ ನನಗೆ. ಹಾಂ ಸರಿ. ಈಗ ನಿಮ್ಮ ನಕ್ಲೆಸ್ ಯಾವ ಥರ ಇತ್ತು, ಅದಕ್ಕೆಲ್ಲ ಬಿಲ್ ಎಲ್ಲ ನಿಮ್ಮ ಹತ್ರ ಇದಾವ? ಇಲ್ರಿ, ಅದು ಹಳೆ ಅಂದ್ರೆ ಹೊಸದ. ನಾವು ಬಿಲ್ ಗಿಲ್ಲೆಲ್ಲ ಯಾವತ್ತೂ ಇಟ್ಕೊಂಡಿಲ್ಲ ನಾವು. ಅದೆಂತದೈತಂದ್ರೆ ರೀ, ಕಾಸಿನ ಸರ. ನಿನ್ನ ಹತ್ರ ಯಾವ್ದೈತಿ ಕಾಸಿನ ಸರ? ಎಲ್ಲ ಇವಳ ಸುಮಿ, ನಿನ್ನ ಹತ್ರ ಯಾವ್ದೈತಿ ಕಾಸಿನ ಸರ ಅಂತೀನಿ ನಾನು. ಇರಲಿ, ಮಾಡ್ತೀನಿ ನಿನಗೆ. ಈ ಲೆವೆಲಿಗೆ ನೀನು ತಲೆ ತೆಗೆದು ನಿಂತಲ್ಲ, ಇರಲಿ ಮಾಡ್ತೀನಿ. ನಾನು ನಿಮ್ಮ ಅತ್ತಿದ್ದೀನಲ್ಲೇ, ನಿಮ್ಮ ಅತ್ತಿ. ನಿನ್ನ ಇಷ್ಟಕ್ಕೆ ಬಿಡ್ತೀನಿ ಅಂತ ತಿಕ್ಕೋಬೇಡ. ಕಾಸಿನ ಸರ ಐತ ನಿನ್ನ ಹತ್ರ? ಸುಮ್ಮನಿರಿ ನೀವು. ನಿಮ್ಗೆ ಹೆಂಗೆ ಗೊತ್ತೈತಿ ನನ್ನ ಹತ್ರ ಯಾವ ಒಡವೆ ಇರುತ್ತೆ, ಏನಿರುತ್ತೆ ಅಂತ? ನಿಮ್ಗೆ ಹೆಂಗ್ರಿ ಗೊತ್ತಿರುತ್ತಾ? ಎಲ್ಲ ಕೊಡ್ಸಿರೋದು ನಮ್ಮಪ್ಪ. ನೀವು ಕೊಡ್ಸಿದ್ರೆ ನಿಮ್ಗೆ ಗೊತ್ತಿರ್ತಿತ್ತಾ? ನಮ್ಮಪ್ಪ ನಮ್ಮವ್ವ ಕೊಡ್ಸಿರೋವು ನನಗೆ ಗೊತ್ತೈತಿ. ನನ್ನ ಹತ್ರ ಕಾಸಿನ ಸರ ಐತಿ. ನೋಡ್ರಿ ಸರ, ನಂದು ಕಾಸಿನ ಸರ ಆಕೆ ಹತ್ರ ಇದ್ರಿ, ನಂಗೆ ಇಷ್ಟು ಕೊಟ್ಬಿಡ್ರಿ ಅಷ್ಟೇ. ಸರ, ಈಗ ನನ್ನ ಹತ್ರ ಒಂದು ಕಾಸಿನ ಸರ ಐತ್ರಿ. ಮತ್ತು ಅದು ಹಾಕಿದಂದ್ರೂ ಕಷ್ಟ ಐತಿ. ಅದಕ್ಕೆ ನನ್ನ ಹತ್ರ ಬಿಲ್ ಅದಾವ್ರಿ ಎಲ್ಲ. ಆಮೇಲೆ ನಮ್ಮ ಪ್ರಿಯಾನ ಹತ್ರನೂ ಒಂದು ಕಾಸಿನ ಸರ ಐತಿ. ಅಯ್ಯೋ ಮುದುಕಿ, ನನ್ನನ್ನು ಸಿಕ್ಕಾಕ್ತಾಳಿಕ್ಕಿ. ಏನ್ರಮ್ಮ, ನಿಮ್ಮ ಹತ್ರನೂ ಕಾಸಿನ ಸರ ಐತಾ? ಊರಿ ಐತಿ. ಆದ್ರೆ ಅದು ನಂದು, ಅವ್ರದಲ್ಲ. ಇಲ್ಲಿಲ್ರಿ, ಶಾರ್ಟ್ ಕಾಸಿನ ಸರ ಐತ್ರಿ, ಅದು ನಂದು. ಅಮ್ಮ, ನೀವು ನಿಮ್ಮ ಕಾಸಿನ ಸರ ತಗೊಂಬರ್ರಿ. ಪ್ರಿಯಾ ಅವ್ರೆ, ನೀವು ನಿಮ್ಮ ಕಾಸಿನ ಸರ ತಗೊಂಬಂದು ನನ್ನ ಕೈಯಾಗ ಕೊಡ್ರಿ, ಹೇಳ್ತೀನಿ. ಹೂರಿ ಸರ್. ಸುಮಿ, ಇಷ್ಟೊತ್ತು ನಿನ್ನ ಬಾಯಾಗ ನಕ್ಲೆಸ್ಸು ಅಂತ ಬಂದೈತಿ. ಈಗ ಕಾಸಿನ ಸರ ಅನ್ನಕತ್ತಿದೆ. ಇರ್ಲಿ, ನೀ ಮಾಡಕತ್ತಿಯಲ್ಲ, ನೋಡ್ತೀರಿ ನೀನು. ಹ್ಞೂನ್ಲಾ, ಇಷ್ಟೊತ್ತು ನಕ್ಲೆಸ್ ಅಂತ ಬೊಗಳಾಳ. ಈಗ ಯಾ ನಕ್ಲೆಸ್ ಅಂತ ಹೇಳ್ಬೇಕು ಅಂತ ಗೊತ್ತಾಗೋಲ್ದಲ್ಲ, ಕಳೆದೇ ಇಲ್ಲ ಹಾಕಿದು. ಅತ್ತಿ, ನಂದು ಕಳೆದಿರೋದು. ಮತ್ತು ನಾನು ನಕ್ಲೆಸ್ ಅಂತ ಅಂತೀನಿ. ನಾನು ಸರ ಅಂತ ಯಾಕನ್ಲಿ? ನಾನೇನು ಹಳ್ಳಿ ಗುಗ್ಗನೆ ನಿಮ್ಮಂಗ? ಅದಕ್ಕೆ ನಾನು ನಕ್ಲೆಸ್ ಅನ್ನಕತ್ತೀನಿ. ಎಲ್ಲ ಗೊತ್ತಾಗತ್ರಿ, ಸತ್ಯ ಯಾವ್ದು ಸುಳ್ಳು ಯಾವ್ದು ಸತ್ಯ ಅನ್ನೋದು ನಿಮಗೆ ಗೊತ್ತಾಗತ್ತೀಗ. ಎಲ್ಲಾರ ಮುಖವಾಡನು ಕಳಿಸಿ ಬೀಳುತ್ತ. ನೀವು ಹೋಗಿ ತಗೊಂಬರ್ರಿ, ನಿಮ್ಮ ಸರ ಹೇಳ್ತೀನಿ. ಅತ್ತಿಗೆಮ್ಮ,
ನೀವು ಏನು ಮಾಡಕತ್ತೀರಲ್ಲ ಈ ಮರ್ಯಾದೆಗೆಡ್ತನ ನೋಡ್ರಿ ಇದಕ್ಕೆ ನೀವು ಬೆಲೆ ತರ್ತೀರಿ. ಏಯ್ ಬಾ ಮುಚ್ಕೊಂಡಿಂದ್ರ ನನ್ನ ಹೆಂಡತಿ ಅಷ್ಟು ಹೇಳಕತ್ತಾಳಿಲ್ಲ, ತೊಗೊಂಬಂದ್ ಕೊಡ ನೀನ್ ಹೆಂಡತಿನ ಮೊದ್ಲ. ಬ್ಯಾರ್ಯಾರ್ದು ವಸ್ತುನ ತಗೊಂಡ್ ಇಟ್ಕೊಂಡ್ ಕುಂದ್ರದಂಗಲ್ಲ. ಯವ್ವ ನಾವಿನ್ ಈ ಮನ್ಯಾಗ ಇರೋದು ಬ್ಯಾಡ್ಬೆ, ನನಗೆ ಹೆಂಗೂ ಕೆಲಸ ಸಿಕ್ಕೈತಿ, ನನಗೆ ಈ ಮನೆಯಾಗ ಇರ್ಬೇಕನ್ನೋ ಅವಶ್ಯಕತೆನೂ ಏನು ಇಲ್ಲ. ನಾನು ನೀನು ಪ್ರಿಯಾ ಮನೆ ಬಿಟ್ಟು ಹೋಗೋಣ. ಸುಮ್ ಕುಂದ್ರಲ್ಲ, ನಾನ್ಯಾಕ್ ಮನಿ ಬಿಟ್ಟು ಹೋಗ್ಲಿ? ಹಾ, ನೀನ್ಯಾಕ್ ಮನಿ ಬಿಟ್ಟು ಹೋಗಿದ್ದಿ? ಮನಿ ಬಿಟ್ಟು ಹೋಗ್ಬೇಕಾಗಿರೋದು ಈ ಸೋಮಶೇಖರ ಆತನ ಹೆಂಡತಿ ಸುಮಿ, ನಾವಲ್ಲ. ಯಾಕೆ ಬೇವ ನಾವ್ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಕದ್ದಿರೋದು ರಾಜು ನೇಂತಿ, ನಿನ್ನನ್ನು ನಾನೇನು ಹೋಗನ್ನೋದಿಲ್ಲ. ಮನೆ ಬಿಟ್ಟು ಹೋಗ್ಬೇಕಾಗಿರೋದು ರಾಜು ನೇಂತಿ ಅಷ್ಟ. ಇನ್ ಮ್ಯಾಗ ನೀವಿರು ಅಂದ್ರೂ ನಾವ್ ಈ ಮನ್ಯಾಗ ಇರೋದಲ್ಲ. ಅದೇನ ಆಗ್ಲಿ, ನನ್ನ ಹೆಂಡತಿ ಕದ್ದಾಳಂತರ ಆಗ್ಲಿ ಇಲ್ಲ ಅದು ಸುಳ್ಳಂತರ ಆಗ್ಲಿ, ನಾನಂತ್ರ ಯಾವ್ದ ಕಾರಣಕ್ಕೂ ನಿನ್ ಜೊತೆಗೆ ಇರೋದಲ್ಲ ಅಷ್ಟ. ಬೇಡಪ್ಪ ಬೇಡ, ನಾವ್ ಈ ಮನೆಯಾಗಿರೋಣ. ಒಂದ್ ನಿಮಿಷ ತಡಿ ನೀನು. ಇಬ್ರು ಕಿವಿ ತೆಗೆದು ಕೇಶರಿ ಗಂಡ ಹೆಂಡತಿ. ಇನ್ನು ಕೇಸ್ ಏನಾರ ಖರೇನ ಅದು ಕದ್ದಿಲ್ಲ, ಅದು ಎಲ್ಲ ಸುಳ್ಳು, ನೀ ಸುಳ್ಳು ಆಪಾದನೆನ ಪ್ರಿಯಾನ್ ಮೇಲೆ ಹೊರಸಿದಿ ಅಂತ ಗೊತ್ತಾತು ಅಂದ್ರೆ ಸುಮಾ ಸುಳ್ಳಲ್ರಿ ಇತ್ತೀರ. ಹೇಳ ಪೂರಾ ಮಾತು ಕೇಳು, ಅಡ್ಡ ಮಾತಾಡ್ಬೇಡ, ಚಂಡಿ ಗಡ್ಡಿಗೆ ಬಿಡ್ತೀನಿ. ಗೊತ್ತಾತು ಅಂದ್ರ ನೀನು ನಿನ್ನ ಗಂಡ ಎಲ್ಲ ನಿಮ್ಮ ಲಗೇಜ್ ತುಂಬಿಕೊಂಡು ಹೋಗ್ತಿರ್ಬೇಕು, ನಿನ್ನ ಮಕ್ಕಳು ಕರ್ಕೊಂಡು. ಯಾವ್ದ ಕಾರಣಕ್ಕೂ ಈ ಮನೆಗೆ ಇರ್ತಕ್ಕದ್ದಲ್ಲ. ಈ ಮನಿ ನನ್ನ ಹೆಸರಲ್ಲಿ ಐತಿ, ನಾನು ಈ ಮನಿನ ರಾಜು ಮತ್ತು ಪ್ರಿಯಾನ ಹೆಸರಲ್ಲಿ ಬರೀತೀನಿ. ಯವ್ವ ಆತಾಳ್ಬೆ ಆಗ್ಲಿ, ನನ್ನ ಹೆಂಡತಿ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳಕತ್ತಾಳ ಅಂದ್ಮೇಲೆ ಅಯ್ಯೋ ತಡೀರಿ ಒಂದ್ ನಿಮಿಷ. ನೀ ಸುಮ್ ಕುಂದ್ರು ಸುಮಾ, ನೀ ಸುಮ್ ಕುಂದ್ರು. 3 ದಿನಕ್ಕೊಂದ್ಸರಿ ನನಗ ಜಗಳ ಮಾಡಕ್ ಆಗಿಲ್ಲ, ನಮಗೂ ನೆಮ್ಮದಿ ಬೇಕು. ನಾನು ಇನ್ನ ಆಫೀಸಿಂದ ಈಗ ಬರಕತ್ತೀನಿ. ನಮ್ಗೆ ಅಲ್ಲಿ ಆಫೀಸ್ನಾಗೂ 108 ಟೆನ್ಷನ್ ಇರ್ತಾವು. ಇವತ್ತು ಅಲ್ಲಿ 18 ಲಕ್ಷ ರೂಪಾಯಿ ನಮ್ಮ ಬ್ಯಾಂಕ್ ಒಳಗ ಫರ್ಕ್ ಆಗೈತೆ. ಅದ್ರ ಟೆನ್ಷನ್ ನಾ ಬಂದೀನಿ. ಅದು ಎಲ್ಲಿ ಹೋತು ಏನು ಹೆಂಗ ಯಾರು ತಗೊಂಡಾರ ಎಲ್ಲಾನು ಅಂತ ನಾ ಯೋಚನೆ ಮಾಡಕತ್ತೀನಿ. ಅಂತದ್ರಾಗ ಮನಿಗೆ ಬರತ್ಲಿಗೆನ ಇಲ್ಲಿ ಇದು ಎದ್ದೈತಿ. ಏನು 18 ಲಕ್ಷ ರೂಪಾಯಿ ಹೆಚ್ಚು ಕಮ್ಮಿ ಆಗಿದಾ? ಏನ್ರಿ ಆಯ್ತು? ಅದ ಗೊತ್ತಾಗಿಲ್ಲ ಇನ್ನ ಏನಾಯ್ತು ಏನಿಲ್ಲ ಅಂತಂದು. ನಾನ ಕ್ಯಾಶಿಯರ್ ಆಗಿರೋದ್ರಿಂದ ಎಲ್ಲದಕ್ಕೂ ನಾವು ಉತ್ತರ ಕೊಡ್ಬೇಕು. ಇಂಟರ್ನಲ್ ಆಡಿಟಿಂಗ್ ನಡೆಯಕತ್ತೈತಿ, ಅವಾಗ ಗೊತ್ತಾಗೈತಿ ಇದು ಇನ್ನೆಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ. ಅದು ಮೊದ್ಲು ಅದು ಎಲ್ಲಿ ಹೋಗೈತಿ ಏನು ಅನ್ನೋದು ಹುಡುಕ್ಬೇಕು. ಆ ಟೆನ್ಷನ್ಗೆ ನಾನು ಅದೀನಿ. ನನಗಾಗಲ್ಲ ದಿನ ಬೆಳಗಾದ್ರ ಮನ್ಯಾಗ. ಇದು ಇವತ್ತು ಮುಗಿಸು, ನಾನು ನೀನು ಮನೆಯಿಂದ ಹೊರಗೆ ಹೋಗೋಣ ಇವತ್ತು ಅಷ್ಟೇ. ಏ ಪ್ರಿಯಾ ಯವ್ವ ತೊಂಬ್ರಿ ಕಾಶಿನ್ ಸರನ, ಪೊಲೀಸರು ಕೈ ಕೊಡ್ರಿ ನೋಡೋಣ ಮುಂದೆ ಏನಾಗತ್ತ ಅನ್ನೋದು. ತಾಂಬರ್ತೀನಿ. ನಿಮ್ಮ ಅವ್ನ ಕಾಶಿನ ಸರ ನೀ ನೋಡಿ ಇಲ್ಲ? ಯವ್ವ ನಾನು ನೋಡಿ ನಂಗೆ ಗೊತ್ತಾಗುತ್ತೆ. ಹೋಬೇ ಧೈರ್ಯವಾಗಿರು ಸುಮಾ, ನಾನು ಅದೀನಿ. ನಿನ್ನ ನಕ್ಲೆ ಸಿಗುತ್ತಾ? ಸರ್ ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ಇದೊಂದು 5 ನಿಮಿಷದ ಕೆಲಸ ಮುಗಿಸ್ ಹೋಗ್ಬಿಡ್ತೀನಿ ನಾನು. ಹಾಂ ಸರ್ ಓಕೆ. ಅಯ್ಯೋ ನನ್ನ ಗಂಡನೇ, ನಿನಗೆ ಹೆಂಗೆ ಹೇಳಿ? ಇವ ನೋಡಿದ್ರೆ 5 ನಿಮಿಷದ ಕೆಲಸ ಅಂತಾನ. ಎಲ್ಲಿ ಎಲ್ಲ ನನ್ನ ಕುತ್ತಿಗೆ ಬರುತ್ತೇನೋ, ದೇವರೇ ಕಾಪಾಡಪ್ಪ. ಹೆಂಗೋ ಏನೋ ಒಂದು ಬಚಾವಾಗಕ್ಕೆ ಮಾಡೀನಿ. ಪರಮಾತ್ಮ ಕಾಶಿನ ಸರ ಹಿಡ್ಕೊಂಬಂದಿದ್ದ ನಂದಂತ ಹೇಳ್ಬಿಡ್ತೇನೆ. ಅತ್ತಿಯಾರ್ದು ಹೆಂಗೋ ನೋಡೀನಿ, ಅತ್ತಿಯಾರ್ದು ಉದ್ದ ಐತಿ, ಇಕ್ಕಿದ್ ಗಿಡ್ಡ ಐತಿ. ಹಾಂ ಹೆಂಗೋ ಮಾಡ್ಬಿಡ್ತೀನಿ. ದೇವರೇ ಇದೊಂದ್ಸರಿ ನನ್ ಕಾಪಾಡ್ಬಿಡಪ್ಪ. ಸುಮಾ ಅಲ್ವಾ ನಿಮ್ಮ ಹೆಸರು? ಹ್ಞೂ ಸರ. ಅದು ಸಣ್ಣದೈತಲ್ರಿ, ಅದ ನೋಡ್ರಿ. ದೊಡ್ಡದು ಅತ್ತಿಯರ್ದು, ಅದ ನಂಗೆ ಗೊತ್ತು. ಅದು ಸಣ್ಣದು ನಂದರಿ. ಹಾಂ ಸರಿ ಆಯ್ತು. ದೊಡ್ಡದು ನಿಮ್ಮ ಅತ್ತಿಯಾರ್ದು ಹೌದಲ್ಲ, ಸಣ್ಣ ನಿಮ್ದು. ಸರಿ ಅಮ್ಮ ನೀವು ಇದನ್ನ ತಗೊಳ್ಳಿ, ದೊಡ್ಡದು ನಿಮ್ದ ಅಂತಿದ್ದು. ಸರಿ ಸರ್ ಕೊಡ್ರಿ. ಸುಮಾ ಅವರೇ ಇದು ರಿಲೇಟೆಡ್ ಬಿಲ್ಲು ನಿಮ್ಮ ಹತ್ರ ಐತಾ? ಇಲ್ಲ ಸರ್, ನನ್ನ ಹತ್ರ ಬಿಲ್ ಇಲ್ಲ. ಯಾವ ಅಂಗಡಿ ತಗೊಂಡಾರ ಏನು ಅಂತ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ತಗೊಂಡು ನಂಗೆ ಕಳಿಸ್ಕೊಟ್ಟಿದ್ದು. ನೋಡ್ರಿ ನನ್ನ ಸರನ ಹೆಂಗ್ ಬಚ್ಚಿಟ್ಕೊಂಡಾಳ, ನಾ ಹೇಳಿದ್ದಕ್ಕೆ ತಂದ್ಲು. ಆಯ್ತಮ್ಮ ಆಯ್ತು, 1 ನಿಮಿಷ. ಇದನ್ನ ನೀವು ಸಾಕಷ್ಟು ಸರಿ ಹಾಕೊಂಡಿರಲ್ಲ? ಸರ ಹಾಕೊಂಡೀನಿ, ಜಗ್ಗು ಸರಿ ಹಾಕೊಂಡೀನಿ. ಅಂದ್ರ ಇಲ್ಲಿ ಈ ಮನೆ ನಿಮ್ಮ ಮನೆಗೆ ಏನು ಫಂಕ್ಷನ್ ಆಗಿಲ್ಲಲ್ಲ, ಇಲ್ಲಿ ಹಾಕೊಂಡಿಲ್ಲ. ನಮ್ಮ ತವ್ರ ಮನೆ ಜಗ್ ಫಂಕ್ಷನ್ ಆಗ್ಯಾನ, ಅಲ್ಲಿ ಹಾಕೊಂಡೀನಿ. ಸರಿ, ಇದು ಹಾಲ್ಮಾರ್ಕ್ ಇರೋದಾ ಅಥವಾ? ಅಯ್ಯೋ ಸರ್, ನಾವೆಲ್ಲ ತಗೊಂಡ್ರ ಹೊಸದಲ್ಲ ಇದು. ನಾವು ತಗೊಂಡ್ರೆ ಎಲ್ಲ ಹಾಲ್ಮಾರ್ಕ್ ಇರೋದು. 916 ಬಂಗಾರನೇ, 24 ಕ್ಯಾರೆಟ್ ಬಂಗಾರನೇ ತಗೊಳೋದು. ಅಂಥದಿಂಥ ಬಂಗಾರ ನಾವು ತಗೊಳೋದೇ ಇಲ್ಲ. ಇದು 916 ಇರೋ ಬಂಗಾರನ ನಮ್ಮ ಹಾಲ್ಮಾರ್ಕ್ ಇದ್ದೇ ಇರತ್ತೆ. ಸರಿ ಸರಿ ಆಯ್ತು. ಹಾಲ್ಮಾರ್ಕ್ ಐತೆ ನೋಡೋಣ ಆಯ್ತಾ ಇಲ್ವಾ ಏನೋ ಕತೆ. ಆಮೇಲೆ ಇದನ್ನ ನೀವು ತಗೋಬೇಕಾದಾಗ ನಿಮ್ಮ ಅಪ್ಪ ಅಮ್ಮ ಖಂಡಿತವಾಗ್ಲೂ ನಿಮ್ಗೆ ಹೇಳಿರ್ತಾರೆ ಎಷ್ಟು ಗ್ರಾಮ್ ಐತಿ ಏನು ಅದೆಲ್ಲ ಗೊತ್ತಲ್ಲ? ಎಷ್ಟು ಗ್ರಾಮ್ ಇರ್ಬೋದು ಇದು? ಕಾಶಿನ ಸರ ಅಂದ್ರೆ ಒಂದು 3-4 ತೊಲೆಗೆ ಆಗ್ತವೇನೋ ಅಲ್ಲ? 5 ತೊಲೆ ಅಂತ ಹೇಳ್ಬಿಡ್ತೀನಿ. ಇಲ್ಲ ಸಣ್ಣದೈತಿ, 4 ತೊಲೆ ಅಂತ ಹೇಳ್ಬಿಡ್ತೀನಿ. ಅದ್ಯಾಕೆ ಹೇಳಿಲ್ಲ ಸರ್? ಹೇಳಾರ ಹೆಚ್ಚು ಕಮ್ಮಿ ಒಂದು 4 ತೊಲೆ ಹೆಚ್ಚು ಕಮ್ಮಿ ಐತ್ರಿ. ಹೌದಮ್ಮ? ಹಾಂ ಸರಿ ಆಯ್ತು. ಇದ್ರ ಹತ್ರ ನಿಮ್ಮದು ಬಿಲ್ ಇಲ್ಲ ಅಲ್ಲ? ಇದ ನನ್ನ ಸರ. ಬೇಕಾದ್ರೆ ನಮ್ಮಪ್ಪ ಅವ್ನು ಕರ್ಸ್ಕೇಳ್ರಿ. ಇಲ್ಲ ಪರವಾಗಿಲ್ಲ. ಸರಿ
ನೀವು ಒಂದು ನಿಮಿಷ ಇವಾಗ ಸುಮ್ಮನೆ ನಿಂತ್ಕೊಳ್ಳಿ, ಅಡ್ಡ ಮಾತಾಡಬೇಡಿ. ಇದೇ ಪ್ರಶ್ನೆನ ನಾನು ಪ್ರಿಯಾ ಅವ್ರು ಕೇಳ್ತೇನೆ. ಆ ಸರ್ ಅದು ಅದು ನಾನೇನು ಹೇಳಿದೆ? 2 ನಿಮಿಷ ಸುಮ್ಮನೆ ನಿಂತ್ಕೊಳ್ಳಿ ಅಂದೆ, ನಿಂತ್ಕೊಳ್ಳಿ ಅಷ್ಟೇ. ಪ್ರಿಯಾ ಅವರೇ, ಈ ಸರ ನಿಮ್ದ? ಸರ್ ಇದು ನಂದಲ್ಲ, ಅಂದರೆ ನಂದೇ ಸ್ವಂತ ಅಲ್ಲ, ಇದು ತುಂಬ ಹಳೆಯದು. ಹಾಲ್ಮಾರ್ಕ್ ಎಲ್ಲ ಅದ್ರ ಮೇಲೆ ಇರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಇದು ನಮ್ಮ ಅಪ್ಪರ ತಾಯಿದು, ನಮ್ಮ ಅಜ್ಜಿದು. ನನ್ನ ಮದ್ವೆ ಟೈಮ್ನಾಗ ನಮ್ಮ ತಾಯಿಯವರು ನಂಗೆ ಇದನ್ನು ಕೊಟ್ಟರು. ಇದು 4 ತೊಲೆ ಇಲ್ಲ, ಇದು ಇರೋದು 8 ತೊಲೆ ಹಳೆ ಬಂಗಾರ, ದಪ್ಪಗ ಮಾಡಿಸಿರೋದು. ಕಾಶಿನ ಸರ ಒಂದೊಂದೂ 4ನೇ ತೊಲೆ ಎಷ್ಟೋ ಐತಿ ಅಂತ ನಮಗೆ ಹೇಳಿದ್ಲು. ಬರೋಬ್ಬರಿ 8 ತೊಲೆ ನಕ್ಲೆಸ್ ಅದು. ಇದ್ರ ಬಿಲ್ಲು? ಇಲ್ಲ, ಇದ್ರ ಬಿಲ್ ನನ್ನ ಹತ್ರ ಇಲ್ಲ. 8 ತೊಲೆ ಮೇಲೆ ಎಷ್ಟೋ ಗುಂಜೆ ಐತಿ, ಅದಕ್ಕೆ ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗ್ತೈತಿ. ಆಮೇಲೆ ಇದು ಹಾಲ್ ಮಾರ್ಕ್ ಅಂಕರು ಖಂಡಿತವಾಗ್ಲೂ ಇಲ್ಲ, ಯಾಕಂದ್ರೆ ಇದು ನಮ್ಮ ಅಜ್ಜಿ ಬಂಗಾರ, ಹಳೆ ಕಾಲದ್ದು. ನೀವು ಬೇಕಾದ್ರೆ ಕಾರ್ಬನ್ ಟೆಸ್ಟಿಂಗ್ ಮಾಡಿಸಿದ್ರೆ ನಿಮ್ಗೆ ಗೊತ್ತಾಗ್ತೈತೆ ಅದು ಎಷ್ಟು ಹಳೇದು ಅನ್ನೋದು. ಡೌಟ್ ಇದ್ರೆ ಮಾಡಿಸಿ ನೋಡ್ರಿ. ಹೌದಪ್ಪ, ಅದು ನಿಜ ಪೊಲೀಸಪ್ಪ. ಯಾಕಂದ್ರೆ ನಮ್ಮ ಬೀಗತಿ ಇವ್ರ ಮದುವೆಯಾಗ ಹೇಳಿದ್ಲು, ಇದು ನಮ್ಮ ಅತ್ತಿಯಾರ್ದ್ರಿ, ಭಾಳ ಹಳೇದು, ಆಕಿ ಭಾಳ ಇಷ್ಟಪಟ್ಟಿದ್ನ ಯಾವಾಗಲೂ ಹಾಕೋತಿದ್ಲು ಅಂತಂದು. ಈ ಸರ ನಾನು ನೋಡೀನಿ, ಅದಕ್ಕೆ ಸಾಕ್ಷಿ ನಾನು ಅದೀನಿ. ಇದಕ್ಕೆ ಸಾಕ್ಷಿ ಭಾಳ ಮಂದಿ ಅದಾರ, ಬೇಕಾದ್ರೆ ನೀವು ತೂಕ ಮಾಡಿಸೋದು 8 ತೊಲೆ ಮೇಲೆ ಐತಿ. ಇದ್ರ ಬಿಲ್ಲು ಸಿಗಲ್ಲ? ಇಲ್ಲ ಸರ್, ಇದು ಭಾಳ ಹಳೇದಂತ ಹೇಳಿದ್ನಲ್ಲ, ನಮ್ಮ ಅಜ್ಜಿದು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಬಿಲ್ ಸಿಗೋಕ್ಕೆ ಚಾನ್ಸ್ ಇಲ್ಲ. ಇದು 916 ಬಂಗಾರ ಅಂದರೆ ಸೀಲ್ ಹಾಕಿ ಬರೋಂಥದ್ದು ಸರ ಅಲ್ಲ, ಟೆಸ್ಟ್ ಮಾಡಿ ನೀವೇ. ಸರಿ, ಇದನ್ನ ನಾನು ರಾಜು ಅವರೇ ಬನ್ನಿ, ಮತ್ತೆ ಸೋಮಶೇಖರ್ ಅಲ್ವಾ, ಬನ್ನಿ ನೀವು ಸೋಮು ಅವರೇ ರಾಜು ಅವರೇ, ಹೋಗೋಣ. ಹೋಗಿ ಬಂಗಾರದ ಅಂಗಡಿಯಾಗ ಎಷ್ಟೆಷ್ಟು ಗ್ರಾಮ್ ಐತಿ ಏನು ಚೆಕ್ ಮಾಡಿಕೊಂಡು ಇದು ಯಾರಿಗೆ ಸೇರಿದ್ದು ಅಂತ ನಾನು ಹೇಳ್ತೀನಿ. ಸರಿ ಸರ್, ನಡೀರಿ, ಬರ್ತೀನಿ. ವಾ, ನೀವಿಲ್ಲೇ ಇರಿ. ಬಾರಪ್ಪ ಹೀರೋ. ಲೇ, ಮಾನ ಮರಿದಿ ತೆಗಿಬಿಡಲೇ. ನಾನು ಧೈರ್ಯವಾಗಿ ನಿಂದ ಕರೆನ ತಗೊಂಡಳನ್ನ ಇದ್ರ ಮೇಲೆ ನಿಂದ ಅಂತಂದು ನಾನು ಕಟ್ಟಿಬಿಟ್ಟಿನಿ. ಪಂದ್ಯಾನ ಮನೆ ಬಿಟ್ಟು ಹೋಗ್ಬೇಕು. ಬೊಗಳು ಸತ್ಯ ಏನಂತಂದು ಅಲ್ಲಿ ಹೋಗಿ ಮರಿದಿ ತೆಗಿಸ್ಬೇಡ. ಅದು ಅದು